ಬ್ಯಾಕ್ ಟು ಸಮ್ ಉಪಾಧ್ಯಪಿ ಮಾತುಗಳು. ನಾನು ನಿಮ್ ಪ್ರೀತಿಯ ಪ್ರೀತಿ. ಇವತ್ತಿನ ಈ ಎಪಿಸೋಡ್ ಅಲ್ಲಿ ನಾಲ್ಕೇ ಮಾತು ಬೆಂಗಳೂರ ಹವಾಮಾನ. ತಂಪಾಗಿ ಇಬ್ಬಾಗಿ ಬೀಸ್ತಿರೋ ಗಾಳಿ, ಕಲರ್ ಕಲರ್ ಆಗಿರೋ ಹೂಗಳು, ಅವಾಗ್ತಾನೆ ಸಣ್ಣ ಲಾಗೌಟ್ ಆಗಿ ಬಾಯ್ ಬಾಯ್ ಅಂತ ಹೇಳೋ ಟೈಮು. ಈ ಟೈಮ್ ಒಳಗೆ ಖಡಕ್ ಆಗಿ ಕೈಲಿ ಒಂದು ಕಾಫಿ ಇದ್ರೆ ಇನ್ನೂ ಎಷ್ಟು ಮಜಾ ಇರೋದು. ಆ ಕಡೆಯಿಂದ ಬರ್ತಿರೋ ಸೋ ಮ್ಯೂಸಿಕ್ ಸೌಂಡ್ಸ್ಗಳು. ಸೊ ಇದೆಲ್ಲ ಇದ್ರೆ ಒಂಥರ ಬೆಂಗಳೂರು ಮಜಾನ ಬೇರೆ ಇರತ್ತಲ್ವಾ. ಆಫೀಸ್ ಒಳಗೆ ಬೆಳಗ್ಗೆಯಿಂದ ಕುಂತಿರ್ತೀರಿ, ಟುಕು ಲ್ಯಾಪ್ಟಾಪ್ ಕುಟ್ಟಿ ಫುಲ್ ಹೆವಿ ಆಗಿರುತ್ತೆ. ಇನ್ ಮ್ಯಾನೇಜರ್ ನಂತರ ಬೆಳಗ್ಗೆಯಿಂದ ಫೇಸ್ ನೋಡಿ ಅದು ಕೆಲಸ ಇದು ಕೆಲಸ ಅಂತೇಳಿ ಫುಲ್ ತಲೆ ತಿಂದಾಕಿರ್ತಾರೆ. ಇಂಥ ಟೈಮ್ ಒಳಗ ಯಾವಾಗಪ್ಪ ಮನೆಗೆ ಹೋಗ್ತೀನಿ, ಯಾವಾಗಪ್ಪ ಫ್ರೆಶ್ ಆಗ್ತೀನಿ ಅಂತ ಇರ್ತೀವಿ. ಇರಿಟೇಷನ್ ಅಂತ ಫ್ರಸ್ಟ್ರೇಷನ್ ಹೆವಿ ಇರುತ್ತೆ. ಲಾಗಿನ್ ಲಗೋಟು ಟೈಮ್ ಚೆಕ್ ಮಾಡ್ತಿರ್ತೀವಿ. ಓಕೆ 5 ನಿಮಿಷ 10 ನಿಮಿಷ ಆಯ್ತಾಯ್ತು ಪಂಚ್ ಔಟ್ ಮಾಡಿ ಮನೆಗೆ ಓಡ್ಬೇಕು ಅಂತ ವೇಟ್ ಮಾಡ್ತಿರ್ತೀವಿ. ಈ ಟೈಮ್ ಒಳಗೆ ಆಫೀಸಿಂದ ಹೊರಗೆ ಬಂದ ತಕ್ಷಣ ಹೇಳ್ತೀನಿ ಫುಲ್ ತಣ್ಣಗಿರುವಂತ ಗಾಳಿ. ಅದ್ರಲ್ಲಿ ಬೇರೆ ನಮ್ಮ ಬೆಂಗಳೂರಲ್ಲೆಲ್ಲ ಫುಲ್ ಕಲರ್ ಆಗಿರೋ ಫ್ಲವರ್ಸ್ ಇರ್ತಾವ. ಆ ಟೈಮಲ್ಲಿ ಒಂದೇ ಒಂದು ಕೈಯಲ್ಲಿ ಒಂದು ಕಪ್ ಕಾಫಿ ಇದ್ರೆ ಇನ್ನೂ ಅಷ್ಟು ರಿಲ್ಯಾಕ್ಸ್ ಆಗುತ್ತೆ. ಒಂದೇ ಒಂದು ಸಿಪ್ ತಗೊಂಡ ತಕ್ಷಣ ಫೀಲಿಂಗ್ ಗುಡ್ ಅಂತೇಳಿ ಅಲ್ವಾ. ನಿಮ್ಗೆಲ್ಲ ಗೊತ್ತು ಬೆಂಗಳೂರು ವೆದರ್ ಅಂತಂದ್ರೆ ನಾವೆಲ್ಲ ನೋಡಿರ್ತೀವಿ. ಇಲ್ಲಿ ವೆದರ್ ಪ್ರೆಡಿಕ್ಟ್ ಮಾಡೋದೊಂದು ದೊಡ್ಡ ಕಷ್ಟನ ರೀ. ಇಲ್ಲಿ ಹೆಂಗಪ್ಪ ಅಂತಂದ್ರೆ ಬೆಳಿಗ್ಗೆ ಫುಲ್ ಕೋಲ್ಡ್ ಇರುತ್ತಾ ಅನ್ಸುತ್ತೆ, ಫುಲ್ ಚಳಿ ಇತ್ಲೇಪ್ಪ ಹಂಗೆ ಹೋಗೋಕ್ಕಾಗಲ್ಲ, ಸ್ವೆಟ್ರ್ ಹಾಕೊಂಡು ಹೋಗ್ಬಿಡ್ಲಿ ಅಂತೇಳಿ ಸ್ವೆಟ್ರ್ ಹಾಕೊಂಡು ಏನಾದ್ರು ಆಫೀಸ್ಗೆ ಹೋಗಿರ್ತೀವಿ. ಮಧ್ಯಾಹ್ನ ನೋಡಬೇಕು ಕಾಲು ಇಡಕ್ಕೆ ಬರಂಗಿಲ್ಲ ಆಫೀಸಿಂದ ಹೊರಗೆ. ಹಂಗೆ ಬಿಸಿಲಂದ್ರೂ ಹೆವಿ ತಿಂತಿರತ್ತೆ ಅಲ್ಲಿ. ಸಂಜೆಗೇನು ಕೇಳ್ತೀರಾ, ಅಷ್ಟ್ರಾಗ ಇನ್ನೇನು ಲಾಗೌಟ್ ಆಗೋ ಟೈಮ್ ಆಗಿರುತ್ತೆ. ಎಕ್ಸಾಕ್ಟ್ಲಿ ಲಾಗೌಟ್ ಆಗಿ ಹೊರಗೆ ಬರ್ತೀವಿ, ಮಳೆ ರಪ್ಪ ಅಂತ ಸ್ಟಾರ್ಟ್ ಆಗಿಬಿಡುತ್ತೆ. ಹೇಳಕ್ಕ ಆಗಲ್ಲ ಬೆಂಗಳೂರು ಜೀವನ ಅಂತೂ. ಇಲ್ಲಿ ವೆದರ್ ಅಂತೂ ಪ್ರಿಡಿಕ್ಟ್ ಮಾಡೋದು ಇಂಪಾಸಿಬಲ್ ಥಿಂಗ್. ಇನ್ನು ಮಳೆಗಾಲ ಕೇಳ್ತೀರಾ, ಯಾಕಪ್ಪ ಈ ಅಂಬ್ರೆಲಾ ರೈನ್ ಕೋಟ್ ಎಲ್ಲ ಬ್ಯಾಗ್ಗಳು ಹಾಕೊಂಡು ವಜ್ಜು ಮಾಡ್ಕೊಂಡು ಒದ್ದಾಡ್ಕೊಂಡು ಆಫೀಸ್ಗೆ ಹೋಗೋದು, ಬಿಟ್ಟು ಹೋಗ್ಬಿಡುತ್ತೆ. ಬಿಟ್ಟು ಹೋಗ್ಬೇಕು ಅವತ್ತು ಹೇಳ್ತೀನಿ ಮುದ್ದ ಮಳೆ ರಪ್ಪ ಬಂದ ಬಿಡುತ್ತೆ. ಹೇಳಕ್ ಆಗಲ್ಲ. ಇಲ್ಲಿ ಸಾಯಂಕಾಲ ಕರೆಕ್ಟ್ ಆಗಿ ಆಗೋ ಟೈಮಿಗೆ ಹತ್ರ ಹೆವಿ ಮಳೆ ಬಂದ್ಬಿಡುತ್ತೆ. ಎಲ್ಲ ರೋಡ್ ಎಲ್ಲ ನೋಡ್ಬೇಕು ಮಳೆಗಾಲದೊಳಗ ಫುಲ್ ನೀರುಗಳು ತುಂಬ್ಕೊಂಡು ಹೋಗ್ತಿರ್ತಾವ. ಗಾಡಿಗಳಿಗಂತೂ ಟೂ ವೀಲರ್ಸ್ ಅವರಿಗಂತೂ ಹೆವಿ ಕಷ್ಟ. ಅಲ್ಲಿ ಹೊಡಕ್ ಆಗಂಗಿಲ್ಲ, ರೋಡೇ ಕಾಣಿಸಲ್ಲ ರೀ. ಟೂ ವೀಲರ್ಸ್ ಅವ್ರು ಅದು ಗೊತ್ತಿಲ್ಲ ಹೆಂಗ್ ಹೋಗ್ತಾರೆ ಏನ್ ಮಾಡ್ತಾರೋ ಅಂತೇಳಿ. ಇನ್ನ ಬಿಡ್ರಿ, ಇನ್ನ ಕಾರ್ ಅವರೆಲ್ಲ ನೋಡ್ಬೇಕು ಆಜು ಬಾಜು ರೋಡ್ ಒಳಗೆ ಮಂದಿ ಅಡ್ಡಾಡಕತ್ತಾರಿಲ್ಲ ಅನ್ನೋದು ಗೊತ್ತಿರಲ್ಲ ಅವರಿಗೆ. ಸೊ ಈ ಅಂತ ಗಾಡಿ ಹೊಡ್ಕೊಂಡು ಹೋಗ್ತಾರ. ಹೇಳ್ತೀನಿ ರೋಡ್ ಒಳಗೆ ಹೋಗೋ ಬರೋಗಂತೂ ಫುಲ್ ಕೆಸರಿನ ಹೋದೇನೆ ಇರತ್ತ ಮಳೆಗಾಲದೊಳಗ. ಇದು ಮಳೆಗಾಲ ಪ್ರಾಬ್ಲಮ್. ಚಳಿಗಾಲ ಕೇಳ್ತೀರಾ, ಚಳಿಗಾಲದಂತೂ ಬೆಂಗಳೂರು ಹೆವಿ ಬೆಂಕಿ ಇರತ್ತ. ಇಲ್ಲೊಂಥರ ಕಲರ್ ಹೂ ಇರ್ತಾವ. ಇದು ವೈಟ್ ಮತ್ತು ವಾಪಸ್ ಪಿಂಕ್ ಕಲರ್, ಈ ತರ ಶೇಡೆಡ್ ಕಲರ್ ಒಳಗ ರೋಡ್ ಎರಡು ಕಡೆ ಅಂತೂ ಮಸ್ತ್ ಇರ್ತಾವ. ಫುಲ್ ಗಿಡ ಎಲ್ಲ ತುಂಬಿರ್ತಾವ. ಇಲ್ಲಿ ಚಿಕ್ಕ ಹೂಗಳು, ಆ ಹೂಗಳೆಲ್ಲ ರೋಡ್ಗಳೆಲ್ಲ ಬಿದ್ದಿರ್ತಾವ. ವಾಕ್ ಮಾಡ್ಕೊಂಡು ಹೋದ್ರೆ ಇನ್ನೂ ಹೆವಿ ಮಜಾ ಫೀಲ್ ಬರತ್ತ ಅನ್ಸುತ್ತೆ. ಅವಾಗ ರೆಟ್ರೋ ಫೋಟೋಶೂಟ್ ನಾವು ಮಾಡಲೇಬೇಕು. ಈ ಟೈಮ್ ಒಳಗೆ ಹಿಂಗೆ ಮಿಸ್ ಮಾಡ್ಕೊಳ್ಳೋದು ಅಂತೇಳಿ ಅಷ್ಟು ಚಂದ ಇರತ್ತ. ಚಳಿಗಾಲದೊಳಗಂತೂ ಬೆಂಗಳೂರು ಅದು ಹೂಗಳೆಲ್ಲ ಬೆಳಿತಿರ್ತಾವಲ್ಲ, ಆ ಟೈಮಲ್ಲಂತೂ ಮಸ್ತ್ ಅಂದ್ರೆ ಮಸ್ತ್ ಅನ್ಸುತ್ತೆ. ಅದು ಅನ್ಕೋತೀನಿ ನಾನು ಬೆಂಗಳೂರಿಗೆ ಇನ್ನೂ ಎಕ್ಸ್ಟ್ರಾ ಬ್ಯೂಟಿ ಆ್ಯಡ್ ಮಾಡುತ್ತಿಲ್ಲಿ ಅಂತೇಳಿ. ಈ ಊರಾಗಂತೂ ಹೇಳಿದ್ನಲ್ಲ ಅವಾಗಲೇ, ಇಲ್ಲಿ ಯಾವಾಗ ಚಳಿ ಆಗತ್ತ, ಯಾವಾಗ ಬಿಸಿಲ ಹೀಟ್ ಆಗತ್ತಾ, ಅಥವಾ ಯಾವಾಗ ಮಳೆ ಬರುತ್ತೆ ಏನಂದ್ರೆ ಏನು ಹೇಳೋಕ್ಕೂ ಆಗಲ್ಲ ಇಲ್ಲಿ. ಆ ಥರ ವೆದರ್ ಇಷ್ಟ ಬಂದಾಗ ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಯಾವಾಗಲೂ ಸೆಕ್ಯೂರಿಟಿಗಾಗಿ ಎಲ್ಲ ಥಿಂಗ್ಸನ್ನು ಹಾಕೊಂಡು ಬ್ಯಾಗ್ ಒಳಗೆ ಆರಾಮಾಗಿ ಆಫೀಸ್ಗೆ ಹೋಗೋದು ಬೆಸ್ಟ್. ಇದು ನಿಮ್ಗೆ ಗೊತ್ತು, ನಮ್ಮ ಊರೊಳಗೆ ಹೆವಿ ಬೇಸಿಗೆಗಳು ಬಂದ್ರೆ ನಂಗೆ ಒಳ್ಳೆ ತಲೆನೋವು ಬರೋದು. ಆ ಬೇಸಿಗೆಗಳೊಳಗೆ ಹಿಂಗೆ ಬಿಸ್ಕೊತ ಕುಂದ್ರೋದು, ಆಮೇಲೆ ಹೊರಗೆ ಕಾಲು ಇಡ್ಬೇಕಾದ್ರೆ ಆಗ್ತಿರ್ಲಿಲ್ಲ, ಅಷ್ಟು ಸುಡ್ತಿರ್ತಾ. ನನಗಂದ್ರೆ ಬೇಸಿಗೆ ಅಂದ್ರೆ ಯಾಕಪ್ಪ ಬರುತ್ತೆ ಅನ್ಕೋತಿದ್ದ. ಬಟ್ ಹೇಳ್ತೀನಿ, ಫಸ್ಟ್ ಟೈಮ್ ನಾ ಬೆಂಗಳೂರು ಬಂದಮೇಲೆ, ಬೇಸಿಗೆಗಾಲ ಅಂದಮೇಲೂ ಲವ್ ಆಗಿದೆ ನಂಗೆ ಬೆಂಗಳೂರು ಬಂದಮೇಲೆ. ಬಿಸಿಲಿದ್ರೂ ಗಾಳಿ, ಆಮೇಲೆ ಬೆಳಗ್ಗೆ ತಂಪೆಲ್ಲ ಇರುತ್ತಲ್ಲ, ಸೊ ಚೆನ್ನಾಗಿ ಅನ್ಸುತ್ತೆ ಫೀಲ್. ಲೈಕ್ ಬೇಸಿಗೆ ಅಂದ್ರೂ ಒಂಥರ ಲವ್ ಆಗೋ ಥರನೇ ಇದೆ ರೀ ಬೆಂಗಳೂರು. ಫ್ರೆಂಡ್ಸ್ ಯಾರಾದ್ರೂ ಏನಾದ್ರು ಬೆಂಗಳೂರು ಒಳಗೆ ಇದ್ರೆ ಅವರು ಈ ಥರ ವೆದರ್ ಫುಲ್ ಮಜಾ ಮಾಡ್ತಿರ್ತಾರೆ. ಸೊ ಅವರಿಗೆಲ್ಲ ಟ್ಯಾಗ್ ಮಾಡಿ ಹೇಳಿ. ಮತ್ತೆ ಸಿಗೋಣ ನೆಕ್ಸ್ಟ್ ಎಪಿಸೋಡಲ್ಲಿ. ಥ್ಯಾಂಕ್ ಯು.